ದಿವಂಗತ ದೇವರಾಜ್ ಅರಸೂರವರ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ, ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಏನು ಬೆಳಗ್ಗೆ 8:30 ಗಂಟೆಯಿಂದ 11 ಗಂಟೆಯವರೆಗೆ ಸರ್ದಾರ್ ಪಟೇಲ್ ಚೌಕದಿಂದ ಪಂಡಿತ್ ರಂಗ್ ಮಂದಿರದವರೆಗೆ ಒಂದು ಭವ್ಯ ಮೆರವಣಿಗೆ ಇವತ್ತಿನ ದಿವಸ ಇಲ್ಲಿ ಮಾಡಿದ್ದೀವಿ. ಆ ಮೆರವಣಿಗೆಯಲ್ಲಿ ಕಲಾ ತಂಡಗಳು ನೀವೆಲ್ಲ ನೋಡಬೇಕು. ಇವತ್ತು ದರವೇಸಿ ಸಮುದಾಯ ಆಗಿರ್ಬೋದು, ಸಿಕ್ಕಲಿಗರ ಸಮುದಾಯ ಆಗಿರ್ಬೋದು, ಹೆಳವಾರ ಸಮುದಾಯ ಆಗಿರ್ಬೋದು, ದುರ್ಗಿಮುರುಗಿ ಸಮುದಾಯ ಆಗಿರ್ಬೋದು, ಲಂಬಾಣಿ ತಂಡ, ಡೊಳ್ಳು, ಹಲ್ಲಿಗೆ, ಹೀಗೆ ಹಲವಾರು ತಂಡಗಳು ಇವತ್ತಿನ ದಿವಸ ಈ ಮೆರವಣಿಗೆಯಲ್ಲಿ ಬಂದು ದಿವಂಗತ ದೇವರಾಜ ಅರಸೂರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ವೇದಿಕೆ ಕಾರ್ಯಕ್ರಮವು ಸಹಿತ ಇವತ್ತು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಯೋಜನೆ ಮಾಡಿದೆ. ಮತ್ತು ಈ ಕಾರ್ಯಕ್ರಮವನ್ನ ಇವತ್ತು ದಿವಂಗತ ದೇವರಾಜ ಅರಸೂರ್ ಅವರು ಈ ರಾಜ್ಯದಲ್ಲಿ ಯಾರು ನೋಡ್ಲಾರ್ದಂತ ಕಟ್ಟ ಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯವನ್ನು ನೀಡಿರ್ತಕ್ಕಂಥ ಯಾರಾದ್ರೂ ಈ ರಾಜ್ಯದಲ್ಲಿದ್ರ ಅದು ದಿವಂಗತ ದೇವರಾಜ ಅರಸೂರ್ ಅಂತ ಹೇಳಕ್ ಬಯಸ್ತೀನಿ. ಅಂದು ದೇವರಾಜ ಅರಸರು, ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ಇಬ್ರು ಸೇರಿ ಇವರಿಬ್ರು ಇವತ್ತಿನ ದಿವಸ ಈ ಕರ್ನಾಟಕದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ರಿಗೂ ಸಹಿತ ಬಡವರಿಗೆ ಇವತ್ತಿನ ದಿವಸ ವಿಶೇಷವಾದ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಈ ಕೆಳವರ್ಗದವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಅವರೆಲ್ಲ ಕಾರಣೀಭೂತರಾಗಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇವತ್ತು 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಗಿದೆ. ಈ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಗೆ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಸಮುದಾಯದ ಎಲ್ಲ ಬಂಧುಗಳು ಇವತ್ತು ದಿವಸ ನಾನಾಗಿರ್ಬೋದು, ಕುಮಾರ್ ಯಾದವ್ ಆಗಿರ್ಬೋದು, ಮೈಬೂಸಾ ದರ್ವೇಸಿ ಆಗಿರ್ಬೋದು, ಜಗತ್ ಸಿಂಗ್ ಆಗಿರ್ಬೋದು, ಶೇಖರ್ ಸಿಂಗ್ ಆಗಿರ್ಬೋದು, ಮಲ್ಲೇಶಿ ಯಾದವ್ ಆಗಿರ್ಬೋದು, ನಮ್ಮ ಸೈಬಣ್ಣ ಹೆಳವಾರ್ ಆಗಿರ್ಬೋದು, ಸ್ವಾಮಿ ದುರ್ಗಮುರುಗಿ ಆಗಿರ್ಬೋದು, ಚಂದ್ರಶೇಖರ್ ಗೊಂದ್ಲಿ ಆಗಿರ್ಬೋದು, ಅರುಣ್ ಕುಮಾರ್ ಕಟಬು ಆಗಿರ್ಬೋದು, ಇವರೆಲ್ಲರೂ ಸಹಿತ ಇವತ್ತು ದಿವಸ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಪ್ರಚಾರ ಮಾಡಿ ಎಲ್ಲ ಸಮಾಜ ಬಂಧುಗಳು ಕರೆಸಿ, ಅರಸು ಅಭಿಮಾನ ಕಳಿಸಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಂದ್ಸಲ ಅವರೆಲ್ಲರಿಗೂ ಹಾರ್ದಿಕವಾಗಿ ದೇವರಾಜ ಅರಸೂರ್ ಅವರು ಏನು ಯಾರು ಅವತ್ತ ಅವರಿಗೆ ಜಮೀನು ಇರಲಿಲ್ಲ, ಆ ಜಮೀನನ್ನ ಏನು ಉಳ್ತಿದ್ರು, ಆ ಬಿತ್ತಿದ್ರು, ಬೆಳಿತಿದ್ರು, ಆ ಬೆಳೆಯುವವನೇ ಉಳುವವನೇ ಆ ಜಮೀನಿನ ಮಾಲೀಕ ಅಂತ ಹೇಳಿ ಇವತ್ತೊಂದು ದೊಡ್ಡ ಕ್ರಾಂತಿಕಾರಿ ಯೋಜನೆಯನ್ನ ಮಾಡಿರ್ತಕ್ಕಂಥ ಇತಿಹಾಸ ದಿವಂಗತ ದೇವರಾಜ ಅರಸೂರಿಗೆ ಸ್ವಲ್ಪ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಬಡವರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಶ್ರಮ್ ಜನಾಂಗದವರಿಗೆ ವಸತಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ದೇವರಾಜ ಅರಸೂರ್ ಅವರು ಈ ಹಿಂದುಳಿದ ವರ್ಗದ ಮಕ್ಕಳಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥಾಗಿರ್ಬೋದು, ವಸತಿಗಳ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥಾಗಿರ್ಬೋದು, ಈ ಮೂಲಕ ಈ ಸಮಾಜದ ವಿದ್ಯಾರ್ಥಿಗಳಿಗೆ ಉನ್ನತವಾಗಿ ಶಿಕ್ಷಣವನ್ನು ಪಡಿಬೇಕು, ಒಳ್ಳೆಯ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಇತಿಹಾಸ ದಿವಂಗತ ದೇವರಾಜ ಅರಸು ಮತ್ತು ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಲ್ತದೆ.